ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧದ ಭೀತಿ ಸದ್ಯ ಭಾರತಕ್ಕೂ ತಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಏನಂತಾರೆ ಕರ್ನಾಟಕದ ಹಲವು ಜಿಲ್ಲೆಗಳು ಏನು ಆ ಯುದ್ಧದ ಪರಿಣಾಮ ಸದ್ಯ ಸಿಲಿಂಡರ್ಗಳಿಲ್ಲದೆ ಏನಂತಾರೆ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ತಟ್ಟಿದೆ. ಈಗಾಗಲೇ ಏನು ಅಂತಂದರೆ ಸಾಕಷ್ಟು ಕಡೆಗಳಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಎಫೆಕ್ಟ್ ಏನಂತಾರೆ ಸದ್ಯ ಕಲಬುರಗಿಯ ಇಂದಿರಾ ಕ್ಯಾಂಟೀನ್ ಮೇಲೂ ಕೂಡ ಬೀರಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 2 ದಿನಗಳಿಂದನೂ ಕೂಡ ಇಂದಿರಾ ಕ್ಯಾಂಟೀನ್ಗೆ ಸಪ್ಲೈ ಆಗುವಂಥ ಏನು ಸಿಲಿಂಡರ್ಗಳಿದ್ದು ಆ ಸಿಲಿಂಡರ್ಗಳು ಸಂಪೂರ್ಣವಾಗಿ ಏನೋತ್ತರ ಸ್ಥಗಿತಗೊಂಡಿರ್ತಕ್ಕಂಥ ಆ ಪರಿಣಾಮ ಸದ್ಯ ಏನೋತ್ತರ ಸೌದೆ ಒಲೆಯನ್ನು ಬಳಸಿ ಏನೋತ್ತರ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಯಾಕೆಂತಂದರೆ ಕಳೆದ 2 ದಿನಗಳಿಂದ ಏನು ಇಂದಿರಾ ಕ್ಯಾಂಟೀನ್ಗೆ ಸಪ್ಲೈ ಆಗಬೇಕಾದಂಥ ಆ ಕಮರ್ಷಿಯಲ್ ಸಿಲಿಂಡರ್ಗಳೇನಿದ್ವು ಆ ಕಮರ್ಷಿಯಲ್ ಸಿಲಿಂಡರ್ಗಳು ಸದ್ಯ ಸಂಪೂರ್ಣವಾಗಿ ಏನೋಂಥರ ಸ್ಥಗಿತವಾದಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಏನು ಅಂತಂದರೆ ಜನರಿಗೆ ಊಟ ಹಾಕಲೇಬೇಕು ಮತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಯಥಾಸ್ಥಿತಿಯಲ್ಲಿ ನಡೆಸಲೇಬೇಕು. ಹೀಗಾಗಿ ಸೌದೆ ವಲಯವನ್ನು ಬಳಸ್ಕೊಂಡು ಸದ್ಯ ಏನು ಅಂತಂದರೆ ಇಂದಿರಾ ಕ್ಯಾಂಟೀನನ್ನು ರನ್ ಮಾಡುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಕಳೆದ ಹಲವಾರು ಏನೋ ಅಂತಾರೆ ಗಂಟೆಗಳಿಂದ ಇದೇ ಏನೋ ಅಂತಾರೆ ಸೌದೆ ವಲಯಲ್ಲಿ ಇಲ್ಲಿನ ಸಿಬ್ಬಂದಿ ಏನೋ ಅಂತಾರೆ ಅಡುಗೆ ಮಾಡ್ತಾಯಿದ್ದಾರೆ. ಸುಮಾರು ಕಲಬುರಗಿಯ 8 ಇಂದಿರಾ ಕ್ಯಾಂಟೀನ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಇಲ್ಲಿಂದನೇ ಏನು ಅಂತಂದರೆ ಅಡುಗೆ ಸಪ್ಲೈ ಆಗಬೇಕು. ಹೀಗಾಗಿ ಸದ್ಯ ಏನು ಅಂತಂದರೆ ಸುಮಾರು ಸಾಕಷ್ಟು ಜನ ಸಿಬ್ಬಂದಿ ಅಡುಗೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗಿನ ಟಿಫಿನ್ ಕೂಡ ಈಗಾಗಲೇ ಸೌದೆ ಒಲೆಯಲ್ಲೇ ಮಾಡಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಸದ್ಯ ಏನು ಅಂತಾರೆ ಇಲ್ಲಿನ ಏನು ಅಂತಾರೆ ಇಂದಿರಾ ಕ್ಯಾಂಟೀನ್ ನೋಡ್ಕೊಳ್ಳುವಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಯಾಕೆ ಈ ಸಮಸ್ಯೆ ತಲೆದೂರ್ತು ಮತ್ತು ಎಷ್ಟು ದಿನದಿಂದ ಏನು ಅಂತಾರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ಅಂತ. ಈಗ ಯಾವಾಗಿಂದ ನಿಮ್ಗೆ ಸಿಲಿಂಡರ್ ಬರ್ತಾ ಇಲ್ಲ ಅಂತ? ಸರ್ ನಾವು 2-3 ದಿನದಿಂದ ಸಿಲಿಂಡರ್ ಕೊಡ್ತಾ ಇಲ್ಲ ಸರ್. ನಮಗೆ ಸೌದೆ ಉಪಯೋಗಿಸಿ ಅಡುಗೆ ಮಾಡ್ತಾಯಿದ್ದೀವಿ ನಾವು. ಅಲ್ಲ, ದಿನ ಎಷ್ಟು ಸಿಲಿಂಡರ್ ಬೇಕಾಗ್ತಿದ್ದು ನಿಮಗೆ? ನಮಗೆ ಡೈಲಿ 2-3 ಸಿಲಿಂಡರ್ ಬೇಕು ಸರ್ ಕಮರ್ಷಿಯಲು. ಈಗ ಸಿಲಿಂಡರ್ ಇಲ್ಲ, ಅಡುಗೆ ಪೂರ ಹಿಂಗೆ ಒಲಿ ಮೇ ಇದ್ರಾಗೆ ಮಾಡ್ಲಾಗತ್ತೆ. ಸಿಲಿಂಡರ್ ಇರದೆ ಕಾರಣಕ್ಕಾಗಿ ಇಡ್ಲಿ ದೋಸೆ ಪೂರಿ ಸ್ಟಾಪ್ ಮಾಡಿದ್ವಿ ಸರ್ ನಾವು. ಇವಾಗ ಉಪ್ಪಿಟ್ಟು ಅವಲಕ್ಕಿ ರೈಸ್ ಬಾತ್ 3 ಐಟಮ್ ಮಾತ್ರ ಕೊಡ್ತಾಯಿದ್ದೀವಿ. ಇಲ್ಲಿ ಆಸ್ಪತ್ರೆ ಬಂದ ಜನ ಎಲ್ಲ ಇಡ್ಲಿ ಕೇಳ್ತಾರೆ ಸರ್. ನಮಗೆ ಇಡ್ಲಿ ಕೊಡೋಕ್ಕಾಗ್ತಾಯಿಲ್ಲ. ಸಿಲಿಂಡರ್ ಇರದೆ ಕಾರಣಕ್ಕಾಗಿ ಇಡ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಉಪ್ಪಿಟ್ಟು ರೈಸ್ ಬಾತು ಅವಲಕ್ಕಿ 3 ಐಟಮ್ ಮಾತ್ರ ಮಾಡ್ತಾಯಿದ್ದೀವಿ. ಎಷ್ಟು ಇಂದಿರಾ ಕ್ಯಾಂಟೀನ್ ಸಪ್ಲೈ ಮಾಡ್ತಾರೆ? ಟೋಟಲಿ ಕಲಬುರಗಿ ಸಿಟಿ 8 ಇಂದಿರಾ ಕ್ಯಾಂಟೀನ್ ಸಪ್ಲೈ ಮಾಡ್ತೀವಿ ಸರ್ ನಾವು. ದಿನ 2-3 ಸಿಲಿಂಡರ್ ಬೇಕಾಗ್ತದೆ? 2-3 ಸಿಲಿಂಡರ್ ಬೇಕೇ ಬೇಕು ಸರ್. ಅಲ್ಲ, ಇಲ್ಲಿ ಹಾಸ್ಪಿಟ್ಲಿಗೆ ರೋಗಿಗಳು ಬರ್ತಾರೆ, ಅವ್ರಿಗೆ ಇಡ್ಲಿ ಬೇಕೇ ಬೇಕು. ಇವತ್ತು ಇಡ್ಲಿ ಸಿಗ್ತಾ ಇಲ್ಲ, ಮತ್ತು ಈಗ ನಾಳೆನೂ ಸಿಲಿಂಡರ್ ಸಿಗಲಿಲ್ಲ ಅಂದ್ರೆ ನಾಳೆನೂ ಇಡ್ಲಿ ಮಾಡಲ್ಲ, ಹೆಂಗೆ? ಸಿಲಿಂಡರ್ ಸಿಗ್ತ ಕಾರಣಕ್ಕಾಗಿ ಇಡ್ಲಿ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಸೌದೆ ಮೇಲೆ ಇಡ್ಲಿ ಮಾಡೋಕ್ಕಾಗಲ್ಲ. ಹೀಗಾಗಿ ಉಪ್ಪಿಟ್ಟು ರೈಸ್ ಆಮೇಲೆ ಅವಲಕ್ಕಿ 3 ಐಟಮ್ ಮಾತ್ರ ಕೊಡ್ತಾಯಿದ್ವಿ ಸರ್. ಆದಷ್ಟು ಪ್ರಯತ್ನ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ ನಾವು. ಹೊರಗಡೆಯಿಂದ ಚಪಾತಿ ತರಿಸಿ ಕೊಡ್ತಾಯಿದ್ದೀವಿ ಸರ್. ನಮ್ಮಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಕೆಲಸಕ್ಕೆ ಬಿಡಿಸಿ ಹೊರಗಡೆಯಿಂದ ಪರ್ಚೇಸ್ ಮಾಡಿ ಕೊಡ್ತಾಯಿದ್ವಿ ಸರ್ ಚಪಾತಿನ, ಜನರಿಗೆ ಅನುಕೂಲ ಆಗಲಿ ಅಂತೇಳಿ. ಚಪಾತಿ ಖರೀದಿ ಮಾಡ್ಲಾಗತ್ತೆ? ಸರ್, ಖರೀದಿ ಮಾಡಿ ಎಲ್ಲ 8 ಕ್ಯಾಂಟೀನಿಗೆ ಸಪ್ಲೈ ಮಾಡ್ತಾಯಿದ್ವಿ. ಇಲ್ಲ, ಇನ್ನೂ ಎಷ್ಟು ದಿನ ಸಿಲಿಂಡರ್ ಸಿಗಲ್ಲ ಅಂತೇಳಿ ಅವರು ಕೇಳಿದರೆ ತಿಂಗಳೂ ಆಗ್ಬೋದು 2 ತಿಂಗಳು ಆಗ್ಬೋದು ಅಂತ ಹೇಳ್ತಾರೆ ಸರ್ ಅವರು. ಅಲ್ಲ, ಅಲ್ಲಿವರೆಗೂ ಹಿಂಗೆ ಸೌದೆ ಒಲೆಯಲ್ಲೇ ಮಾಡ್ತೀವಿ? ಅಷ್ಟೇ ಮಾಡೋದು ಸರ್. ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೌದೆ ಉಪಯೋಗಿಸಿ ಅಡುಗೆ ಮಾಡ್ತೀವಿ ಸರ್. ಇವಿಷ್ಟು ಏನು ಇಲ್ಲಿನ ಸಿಬ್ಬಂದಿಗಳ ಮಾತು. ಸದ್ಯ ಆಸ್ಪತ್ರೆ ಪಕ್ಕವೇ ಏನು ಇಂದಿರಾ ಕ್ಯಾಂಟೀನ್ ಇರೋದರಿಂದ ಸಹಜವಾಗಿ ಇಲ್ಲಿನ ಏನು ರೋಗಿಗಳ ಸಂಬಂಧಿಕರುಗಳು ಇಡ್ಲಿ ಬೇಡಿಕೆ ಸಾಕಷ್ಟಿದೆ. ಆದರೆ ಅನಿವಾರ್ಯ ಕಾರಣದಿಂದ ಸಿಲಿಂಡರ್ ಇಲ್ಲದೆ ಇರೋ ಕಾರಣ ಇಡ್ಲಿ ಮಾಡಲಾಗ್ತಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.